ಅಗಡಿ ಅಕ್ಕಿಮಠದ ಗುರುಲಿಂಗ ಶ್ರೀಗಳು ವಿವಾದಿತವಾದಂತಹ ಹೇಳಿಕೆಯನ್ನ ನೀಡಿದ್ದಾರೆ. ದೇಗುಲ ಚರ್ಚ್ ಮಸೀದಿಗಳ ಮೇಲೆ ಹಿಂದೂ ಧರ್ಮ ಧ್ವಜ ಹಾರಲಿ ಎನ್ನುವಂತಹ ಹೇಳಿಕೆ ನೀಡಿದ್ದಾರೆ. ದೇಗುಲ ಚರ್ಚ್ ಮಸೀದಿಗಳ ಮೇಲೆ ಹಿಂದೂ ಧರ್ಮದ ಧ್ವಜ ಹಾರಲಿ. ರಾಷ್ಟ್ರ ಧ್ವಜಕ್ಕೆ ಇರುವ ಗೌರವ ಹಿಂದೂ ಧರ್ಮದ ಧ್ವಜಕ್ಕೂ ಇದೆ. ಅಗಡಿ ಅಕ್ಕಿಮಠದ ಗುರುಲಿಂಗ ಶ್ರೀಗಳು ವಿವಾದಿತ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಇದು ಹಿಂದೂಸ್ತಾನ ಮತ್ತು ಹಿಂದೂ ಧರ್ಮದ ದೇಶ ಆಗಿದೆ. ಈ ನೆಲದ ಮಣ್ಣಿನ ಅನ್ನವನ್ನ ತಿಂದು ನೀರನ್ನ ಕುಡಿಯುತ್ತಿದ್ದೇವೆ. ಹೀಗಾಗಿ ಈ ಧರ್ಮಕ್ಕೆ ಸದಾ ಋಣಿಯಾಗಿರಬೇಕಾಗುತ್ತದೆ. ಭಗವಾನ್ ಧ್ವಜ ಒಂದು ಪಂಗಡಕ್ಕೆ ಸೀಮಿತಗೊಳಿಸಬಾರದು. ಭಾರತ ಧ್ವಜದಲ್ಲಿ ಮೊದಲನೇ ಸ್ಥಾನ ಕೇಸರಿಗೆ ಇದೆ. ಅದಕ್ಕೆ ಗೌರವವನ್ನ ಕೊಡಬೇಕು. ಹಾಗೆ ದೇವಸ್ಥಾನಗಳ ಕಳಸಗಳ ಮೇಲೆ ಧರ್ಮದ ಧ್ವಜ ಹಾರಿಸಲಾಗುವುದು. ಈ ಮೂಲಕ ಧರ್ಮವನ್ನ ಉಳಿಸುವ ಸಂದೇಶ ಆರಂಭವಾಗಿದೆ. ಹಾನಗಲ್ನಲ್ಲಿ ಧರ್ಮ ಧ್ವಜ ಅಭಿಯಾನ ಕಾರ್ಯಕ್ರಮದಲ್ಲಿ ಗುರುಗಳು ಶ್ರೀಗಳು ಹೇಳಿಕೆಯನ್ನ ನೀಡಿರುವಂತದ್ದು. ಎಸ್, ಶ್ರೀಗಳು ಏನ್ ಮಾತನಾಡಿದ್ದಾರೆ ಎಕ್ಸಾಕ್ಟ್ ಆಗಿ ನೋಡ್ಕೊಂಡು ಬರೋಣ. ಮನೆಗಳ ಮೇಲೆ, ಪ್ರತಿಯೊಂದು ದೇವಸ್ಥಾನಗಳ ಮೇಲೆ ಅಷ್ಟೇ ಅಲ್ಲ, ಪ್ರತಿಯೊಂದು ಚರ್ಚ್ ಮಸೀದಿಗಳ ಮೇಲೂ ಕೂಡ ಹಿಂದೂ ಧರ್ಮದ ಧ್ವಜ ಇರಲೇಬೇಕು ಅನ್ನುವಂಥದ್ದು. ಯಾಕಂದ್ರೆ ಈ ನೆಲದ ಮಣ್ಣಿನ ಅನ್ನವನ್ನು ಉಣ್ತಾ ಇದ್ದೀವಿ, ಇಲ್ಲಿಯ ನೀರನ್ನು ಕುಡಿತಾ ಇದ್ದೀವಿ ಅಂತಂದ್ರೆ ಈ ಧರ್ಮಕ್ಕೆ ಋಣಿಯಾಗಿರ್ತಕ್ಕಂಥ ಕೆಲಸ ಆಗಬೇಕು. ಒಂದು ಕಡೆಗೆ ಭಾರತದ ಧ್ವಜಕ್ಕೆ ಎಷ್ಟು ಮರ್ಯಾದೆ ಗೌರವ ಇದೆಯೋ ಅದೇ ರೀತಿಯಾಗಿ ಭಾರತ ದೇಶದಲ್ಲಿ ಹಿಂದೂ ಧರ್ಮದ ಧ್ವಜಕ್ಕೂ ಕೂಡ ಅಷ್ಟೇ ಮರ್ಯಾದೆ ಬೆಲೆ ಇದೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲ ಮನೆಗಳ ಮೇಲೆ, ಎಲ್ಲ ದೇವಸ್ಥಾನಗಳ ಮೇಲೆ, ಪ್ರತಿಯೊಬ್ಬರ ಎದೆ ಮೇಲೂ ಕೂಡ ಧರ್ಮದ ಧ್ವಜದ ಲಾಂಛನವನ್ನು ಇಟ್ಟುಕೊಂಡೇ ಹೋಗ್ಬೇಕು ಅನ್ನುವಂಥದ್ದು ಈ ಒಂದು ಅಭಿಯಾನದ ಸಂದೇಶ. ಇದು ಭಾವೈಕ್ಯತೆಯ ದೇಶ. ಇಲ್ಲಿ ಧರ್ಮದ ಹೆಸರಿನಲ್ಲಿ, ಧ್ವಜಗಳ ಹೆಸರಿನಲ್ಲಿ ನಮ್ಮ ಆಚರಣೆಗಳನ್ನು ತೊಡಕು ಮಾಡುವ ರೀತಿ ಒಳಗೆ ಧರ್ಮವನ್ನು ಹೊಡಿತಕ್ಕಂಥ ಕೆಲಸವನ್ನು ಯಾರು ಮಾಡ್ಲಿಕ್ಕೆ ಹೋಗಬಾರ್ದು. ಅಂಥದ್ದು ಮಾಡಲಿಕ್ಕೆ ನೀವೇನಾದರೂ ಮುಂದಾಗಿದ್ದೇ ಆದರೆ ನಾವುಗಳು ಸುಮ್ಮನೆ ಕುಂತ್ಕೊಳ್ಳೋರಲ್ಲ, ನಾವು ಕೂಡ ಅದಕ್ಕೆ ಸಿದ್ಧರಾಗಿ ನಿಲ್ಲಬೇಕಾಗುತ್ತೆ ಅನ್ನುವಂಥದ್ದೇ ಈ ಅಭಿಯಾನದ ಮುಖಾಂತರ ಒಂದು ಸಂದೇಶ ಕೊಡಲಿಕ್ಕೆ ನಾವು ಹೊರಟಿದ್ದೇವೆ. ಭಾರತ ದೇಶದ ಪ್ರತಿಯೊಂದು ಮನೆಗಳ ಮೇಲೆ, ಪ್ರತಿಯೊಂದು ದೇವಸ್ಥಾನಗಳ ಮೇಲೆ ಅಷ್ಟೇ ಅಲ್ಲ, ಪ್ರತಿಯೊಂದು ಚರ್ಚ್ ಮಸೀದಿಗಳ ಮೇಲೂ ಕೂಡ ಹಿಂದೂ ಧರ್ಮದ ಧ್ವಜ ಇರಲೇಬೇಕು ಅನ್ನುವಂಥದ್ದು. ಯಾಕಂದ್ರೆ